ಜೆಡಿಎಸ್ ಹೋಗುವಂತ ಸಾಧ್ಯತೆ ಇದೆ ಸರ್. ನಾನು ಎಲ್ಲಿ ಹೋಗ್ತೀನೋ ಅಯ್ಯೋ ನಾನು ಯಾವ ಸ್ಥಾನಕ್ಕೆ ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅದು ನನ್ನ ವೈಯಕ್ತಿಕ ವಿಚಾರ. ನಾನು ಹೋಗ್ಬೇಕು ಅಂದಾಗ ಯಾರಿಗೂ ಹೇಳಿ ಹೋಗಲ್ಲ. ನಾನು ಹೋಗ್ಬೇಕು ಅಂತ ಅನ್ಸಿರಿ ಹೋಗ್ತೀನಿ. ನಾನು ಯಾವತ್ತೂ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಎಲ್ಲಿ ಬರುತ್ತೋ ಅಲ್ಲಿ ಒಂದು ನಿಮಿಷವೂ ಇರಲ್ಲ. ನಾನು ಕುಮಾರಸ್ವಾಮಿ ಅಷ್ಟೊಂದು ಆತ್ಮೀಯರಿದ್ದರು. ಕುಮಾರಸ್ವಾಮಿ ಮಾಡಿದ ಒಂದೇ ಒಂದು ತಪ್ಪಿನಿಂದ ನಾನು ಅವರಿಂದ ದೂರ ಆದೆ. ಅದನ್ನ ಯಾವತ್ತೂ ಯಾರ ಕೈಲೂ ಹೇಳಿದ ನಾನು ಕಾರ್ಯಕರ್ತರಿಗೆ ಹೇಳಿದ್ದೀನಿ. ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಯಾವುದೇ ಒಬ್ಬ ಸ್ವಾಭಿಮಾನ ಇರೋ ವ್ಯಕ್ತಿ ಜೊತೆಲೇ ಇಟ್ಕೊಂಡು ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದಾಗ ಯಾವತ್ತೂ ಅಲ್ಲಿರಬಾರ್ದು. ಯಾವತ್ತಿದ್ರೂ ಅವ್ರು ಬೆನ್ನಿ ಚೂರಿ ಹಾಕೋ ಕೆಲಸ ಮಾಡೇ ಮಾಡ್ತಾರೆ. ಆ ರೀತಿ ಆ ಪ್ರಶ್ನೆ ಅವ್ರು ದೊಡ್ಡವರು. ಅವರು ಯಾಕೆ ನನ್ನಂಥ ಸಣ್ಣ ಮನುಷ್ಯ, ನನ್ನಂಥ ಸಣ್ಣ ವ್ಯಕ್ತಿನ ಅವ್ರು ಕ್ಷಮೆ ಕೇಳಿ ಅಂತ ನಾನು ಬಯಸೋದೇ ನನ್ನ ದೊಡ್ಡ ತಪ್ಪು. ಅವೆಲ್ಲ ಅವ್ರು ದೊಡ್ಡದಾಗಿ ಬೆಳೆದಿರ್ತಕ್ಕಂಥವ್ರು, ಈ ರಾಜ್ಯದ ಮುಖ್ಯಮಂತ್ರಿ. ಇಲ್ಲ ಅವ್ರಿಗೆ ಹೇಳಿದ್ದೀನಿ, ವಿಚಾರ ಹೇಳಿದ್ದೀನಿ. ನಾನು ಅಲ್ಲಿಂದ ತಲುಪಿಸೋಕು ಅಲ್ಲಿ ತಲುಪಿಸಿದ್ದೀನಿ. ಅದೆಲ್ಲ ಬಿಡು, ಅದು ಯಾಕೆ ಸುಮ್ಮನೆ ನೋವಿಲ್ಲ ಯಾಕೆ ನಾವು ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ನನಗೆ ನೋವು ಇಲ್ಲ. ನೋವು ಇಲ್ಲ. ಏನಾಗಿದೆ ನನಗೆ ನೋವಾಗಕ್ಕೆ ಏನೂ ಇಲ್ಲ. ಇಲ್ಲ ನಾನು ಆ ಥರ ಡಿಸಿಷನ್ ಗೊತ್ತಿಲ್ಲ ಸರ್. ನಮಗೇನು ಉಯ್ದಾಡಿದ್ದೀವ ಸರ್ ಸರಿಯಾಗಕ್ಕೆ. ನಾನು ಈಗ ಇವ್ರಿಗೂ ನಾನು ಇನ್ವಿಟೇಷನ್ ಕೊಟ್ಟಿದ್ದೆ, ರೇವಣ್ಣವ್ರಿಗೂ ಕೊಟ್ಟಿದ್ದೆ, ಇವ್ರಿಗೂ ಮಾತಾಡಿದ್ದೆ. ಇವರು ಸಿಗಲಿಲ್ಲ ನನಗೆ. ತಿರುಪತಿಗೆ ಹೋದರು. ಸಿಕ್ಕಿದ್ರೆ ಕೊಡೀನಿ. ಆ ಥರ ನಾನು ದ್ವೇಷದ ರಾಜಕಾರಣ ಮಾಡಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ, ಬೇರೆ ಸಣ್ಣ ಹುಡುಗನ ಕೇಳಿ, ನಾನು ವಿರುದ್ಧ ನಿಂತ್ಕೊಂಡಿರೋದನ್ನ ಕೇಳಿ, ದಿಲೀಪನ್ನೇ ಹೋಗಿ ಕೇಳಿ.